ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಜೆಪಿ ನಗರ 8th ಫೇಸು ಬಿಡಿಎ ಪ್ರಾಪರ್ಟಿ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ 30 ಅಡಿ ರೋಡ್ಗೆ 2030 ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಎಲಿವೇಶನ್ ನೋಡೋದಾದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ಗೇಟ್ ಜೊತೆಗೆ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಜೊತೆಗೆ ಬಾಲ್ಕನಿ ವಿತ್ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಮತ್ತೆ ಕೋಣನಕುಂಟೆ ಫೋರಂ ಮಾಲ್ಗೆ ಬರೀ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. BMTC ಬಸ್ ಸ್ಟಾಪ್ ಗೆ ಬರೀ 50 ಮೀಟರ್ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಒಂದು ಆಫೀಸ್ ರೂಮ್ ಇಲ್ಲ ಒಂದು ಸ್ಮಾಲ್ ರೆಂಟಲ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಆ ರೂಮ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಈಗ ಕಾರ್ ಪಾರ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ಒಂದು 7 ಸೀಟರ್ ಕಾರ್ ನಿಲ್ಸ್ಕೊಬಹುದು. ಜೊತೆಗೆ ಒಂದು 3 ಇಂದ 4 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ನಮಗೆ ಮಾಡ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ನೋಡಬಹುದು, ಆಂಟಿ ಸ್ಕ್ಯಾಟ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಜೊತೆಗೆ ಈ ಪಾರ್ಕಿಂಗ್ ವಾಲ್ಗಳು ಫುಲ್ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಾರ್ಡರ್ ಗಳು ಕೂಡ ನಮಗೆ ಯೂಸ್ ಮಾಡಿದರೆ. ಈ ಪೋರ್ಷನ್ ಇಲ್ಲಿ ನೋಡಬಹುದು 2 ಗ್ರಾನೈಟ್ ಪೀಸ್ ಕೊಟ್ಟು ನಮಗೆ ಬಾರ್ಡರ್ ತಗೊಂಡಿರುವಂತದ್ದು. ಮೇಲ್ಗಡೆ 7 ಫೀಟ್ ಒಳಗಡೆ ವಾಲ್ಗಳಿಗೆಲ್ಲ ನಮಗೆ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಹಾಗೆ ಗೇಟ್ ಕೂಡ ನೋಡಿದ್ರಲ್ಲ, ಎಲಿವೇಶನ್ ವೈಸ್ ಅಲ್ಲಿ ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ವೆಂಟಿಲೇಷನ್ ಗೆ ಲೇಸರ್ ಕಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಗೇಜ್ ಬಂದ್ಬಿಟ್ಟು ನಮಗೆ MS ಗ್ರಿಲ್ ವರ್ಕ್ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗ್ರಿಲ್ ವರ್ಕ್ ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಈ ಪೋರ್ಷನ್ ಅಲ್ಲಿ ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ 3 ಕೊಳಗಳ ಪ್ರಾವಿಷನ್ ಆಲ್ರೆಡಿ ನಮಗೆ ರೆಡಿ ಇದೆ. ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಕಾವೇರಿ ವಾಟರ್ಗೆ 2 ಪೈಪ್ ಬಿಟ್ಟಿದ್ದಾರೆ. ಈಗ ಪ್ರೆಸೆಂಟ್ ನಮಗೆ ಲೊಕೇಶನ್ ಅಲ್ಲಿ ಕಾವೇರಿ ವಾಟರ್ ಬರೋದ್ರಿಂದ ಆರಾಮಾಗಿ ನಾವು ಮೀಟರ್ ಬೈ ಮಾಡಿದ್ರೆ ಕಾವೇರಿ ವಾಟರ್ ನಮಗೆ ನಾಳೆನೆ ಬರುವಂತದ್ದು. ಕಾವೇರಿ ವಾಟರ್ ಬರ್ತಾ ಇದೆ ಲೆವೆಟ್ ಅಲ್ಲಿ. ಜೊತೆಗೆ ಓನ್ ಬೋರ್ವೆಲ್ ಕೂಡ ಇರುವಂತದ್ದು. ಇದು ಬಂದು ನಮಗೆ ಸಬ್ ಬರುತ್ತೆ. ಬೋರ್ವೆಲ್ ಒಳಗಡೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಮತ್ತೆ UPS ಪಾಯಿಂಟ್ ಪ್ರಾವಿಷನ್ ನಮಗೆ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಬಂದು ನಮಗೊಂದು ಸರ್ವೆಂಟ್ ರೂಮ್ ಆಗಿದೆ. ಇದು ಬೋರ್ವೆಲ್ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ಪ್ರಾವಿಷನ್ ಮಾಡಿದ್ದಾರೆ. ಜಸ್ಟ್ ಒಂದು ಸರ್ವೆಂಟ್ ರೂಮ್ ಅಷ್ಟೇ. ಇನ್ ಕೇಸ್ ಏನಾದ್ರು ಆಫೀಸ್ ರೂಮ್ ಹತ್ರ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಅಂತದಕ್ಕೆ ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು. ಇನ್ನು ವುಡ್ ಎಲ್ಲ ನಾವು ಮಾತಾಡ್ತೀವಿ ಅಂದ್ರೆ ವುಡ್ ಎಲ್ಲ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅಲ್ಲೂ ಕೂಡ ನೋಡ್ಬೋದು 2 ವಿಂಡೋಗಳು ಕೊಟ್ಟಿದ್ದಾರೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ. ಹಿಂದೆಗಡೆ ನಮಗೆ ಇವರು 1.5, ಹಿಂದೆಗಡೆ ಮನೆಯವರು 1.5 ಫೀಟ್ ಇರೋದ್ರಿಂದ 3 ಅಡಿ ನಮಗೆ ಸೆಟ್ ಬ್ಯಾಕ್ ಇದೆ. ಇದು ಬಂದು ನಮ್ಮೊಂದು ಕಾಮನ್ ವಾಶ್ರೂಮ್. ಈ ಸರ್ವೆಂಟ್ ರೂಮ್ಗೆ ಹಿಂದೆಗಡೆ ನೋಡಿ ಸೆಟ್ ಬ್ಯಾಕ್ ಫುಲ್ ಸ್ಪೇಷಿಯಸ್ ಆಗಿ ಬಂದಿದೆ. ಸೆಟ್ ಬ್ಯಾಕ್ ವೆಂಟಿಲೇಷನ್ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. ಅಕ್ಕಪಕ್ಕ ಫುಲ್ ಮನೆಗಳಾಗಿರೋದ್ರಿಂದ ನಾಳೆ ದಿನ ಫ್ಯೂಚರ್ಲಿ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತಾನು ನಾವು ಅನ್ಕೊಳ್ಳೋದಿಲ್ಲ. 3 ಕಡೆಗೂ ಕೂಡ ನಮಗೆ ಮನೆ ಕಂಪ್ಲೀಟ್ ಆಗಿರುವಂಥದ್ದು. ಪಾರ್ಕಿಂಗ್ ನೋಡಿ ಈ ತರ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 2 ಕಿಲೋಮೀಟರ್ ಒಳಗಡೆ ನಮಗೆ ಈ ಪ್ರಾಪರ್ಟಿ ಇರೋದು. ಇದು JP ನಗರ 8th ಫೇಸ್ ಅಲ್ಲಿ ಬರುವಂತಹ ಮನೆ. HML ಸಿಟಿ ಅಪಾರ್ಟ್ಮೆಂಟ್ ಅಪೋಸಿಟ್ ಅಲ್ಲಿ ನಮಗೆ ಇರುವಂತದ್ದು. ಇದು 30 ಅಡಿ ರೋಡ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆಗಿದೆ. ಇನ್ನು ಸ್ಟೇರ್ ಕೇಸ್ ನೋಡ್ಬೋದು, ದೊಡ್ಡದಾಗಿರುವಂತಹ ರಾಜಾರಾಣಿ ಬೀರು ಅಂತ ಏನ್ ಹೇಳ್ತಾರೆ ಬೀರು ಬಗ್ಗೆ ಮಾತಾಡೋದಾದ್ರೆ ಅಂತ ಬೀರು ಕೂಡ ನಾವು ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ವೈಲ್ಡ್ ಆಗಿ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. 45 mm ಗ್ರಾನೈಟ್ ನ ನಮಗೆ ಕೊಟ್ಟಿರುವಂತದ್ದು. ರೇಸರ್ ಕೂಡ ನಮಗೆ ಗ್ರಾನೈಟ್ ಫ್ಲೋರಿಂಗ್ ನ ಮಾಡಿದ್ದಾರೆ. ಇನ್ನು ಲೆಫ್ಟ್ ಸೈಡ್ ವಾಲ್ಗಳಿಗೂ ಕೂಡ 2x4 ವೆಟ್ರೋಫೈಟ್ ಟೈಲ್ಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಕಾರಿಡಾರ್ ನೋಡಿ, ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಆ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ ಅಲ್ಲೂ ಕೂಡ ನಾವು ಗಾರ್ಡನ್ ತರ ನಾವು ಕ್ರಿಯೇಟ್ ನ ಮಾಡ್ಕೋಬಹುದು. ಯಾಕಂದ್ರೆ ಆರಾಮಾಗಿ ನಮಗೆ ಸನ್ಲೈಟ್ ಬರುತ್ತೆ. ಈ ಪೋರ್ಷನ್ ಎಕ್ಸಾಕ್ಟ್ ನಮಗೆ ಸನ್ಲೈಟ್ ಎಂಟ್ರಿ ಆಗುತ್ತೆ. ಇಲ್ಲಿ ಏನಾದ್ರು ನಾವು ಗಿಡಗಳನ್ನ ಏನಾದ್ರು ಕೂಡ ನಾವು ಬೆಳೆಸ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದು ಬಂದು ನಮಗೆ ಈಸ್ಟ್ ಡೋರ್ ಆಗಿದೆ. ಡೋರ್ ಸ್ಟ್ರಕ್ಚರ್ ನಮಗೆ ಈ ತರ ಇರುವಂತದ್ದು. ಟೀಕ್ ವುಡ್ ಅಲ್ಲಿ ಮಾಡಿರುವಂತಹ ಈಸ್ಟ್ ಮೈನ್ ಡೋರು. ವೀಕ್ಷಕರೇ, ಮನೆ ಒಳಗಡೆ ನೋಡಿ ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಮಾಡಿರುವಂತಹ ಮನೆ. ಇದು ಅಲ್ಟಿಮೇಟ್ ಆಗಿದೆ. ಲಿವಿಂಗ್ ರೂಮ್ ಅಲ್ಲಿ ಇರುವಂತಹ ಸೀಲಿಂಗ್ ಬಗ್ಗೆ ಮಾತಾಡೋದಾದ್ರೆ POP ವಿತ್ ಪ್ರೊಫೈಲ್ ಲೈಟ್ ವಿತ್ ಕೋಲ್ ಲೈಟ್ ವಿತ್ 2 ಝೂಮರ್, ಒಂದು ಫ್ಯಾನ್ ನಮಗೆ ರೆಡಿ ಇರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವೆನ್ಯೂರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಪಾಲಿಶ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಲಿವಿಂಗ್ ರೂಮ್ ಅಲ್ಲಿ ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ
ಓಡಾಡೋಕ್ಕೆ ತುಂಬಾ ಜಾಗನ ಬಿಲ್ಡ್ ಮಾಡಿರುವಂತಹ ಲಿವಿಂಗ್ ರೂಮ್ ಇದು. ತುಂಬ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿರುವಂಥದ್ದು. ಎದುರುಗಡೆಗೆ ಈ ವಾಲ್ಗೆ ನಮಗೆ ವಾಲ್ಪೇಪರ್ನ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ವಾಲ್ಪೇಪರ್ ಅಲ್ಲ, ಇದು ಟೆಕ್ಸ್ಚರ್ ಪೈಂಟ್. ಇದು ಅದು ಫೀಲ್ ನಮ್ಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ. ನಾನು ಇಷ್ಟು ಸಾಕತ್ತಾಗಿದೆ. ಟೆಕ್ಸ್ಚರ್ ಪೈಂಟಲ್ಲಿ ಮಾಡಿರೋವಂಥದ್ದು ಹೆಂಗಿದೆ ನೋಡಿ. ತುಂಬ ಜನ ನಾನು ನೋಡಿದಾಗ ನಾನು ವಾಲ್ಪೇಪರ್ ಅಂದ್ಕೊಂಡೆ, ಅದು ಮುಟ್ಟಿದಾಗೆ ಗೊತ್ತಾಗ್ತಾ ಇರೋದು ನಮಗೆ ಇದು ಟೆಕ್ಸ್ಚರ್ ಪೈಂಟಲ್ಲಿ ಮಾಡಿರುವಂತಹ ವರ್ಕ್ ಇದು. ಅದಕ್ಕೆ ಯಾವುದೇ ರೀತಿ ನಮಗೆ ಲೈನ್ಸ್ ಯಾವುದು ಬಂದಿಲ್ಲ. ವಾಲ್ಪೇಪರ್ ಅಂದರೆ ಒಂದು ಚಿಕ್ಕದಾಗಿ ಒಂದು ಲೈನ್ ಬರುತ್ತೆ ಅಂಟಿಸಿರೋದು, ಬಟ್ ಇಲ್ಲಿ ನಾವು ಅದೇ ಬಂದಿಲ್ಲ. ಇಲ್ಲಿ ಅಲ್ಟಿಮೇಟ್ ಆಗಿದೆ. ಖುಷಿ ಆಯಿತು ಈ ವರ್ಕ್ ನೋಡಿ. ಬಟ್ ಏನು ಅಂದರೆ ಮುಟ್ಟಿದ್ರೇ ಗೊತ್ತಾಗೋದು ಅದ್ರ ವರ್ಕು ಏನಿದೆ ಅಂತ. ಸಖತ್ತಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಪೈಂಟು ವಿತ್ ರಾಯಲ್ ವರ್ಕು ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಹಾಲು ಈ ಥರ ಇದೆ. ಇಲ್ಲಿ ನಮಗೆ ನೋಡ್ಬೋದು ಟೀ ಕುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ 4 ಡೋರ್ ಇರುವಂತಹ ಒಂದು ವಿಂಡೋ. ಎಲ್ ಶೇಪಲ್ಲಿ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಎಕ್ಸಾಕ್ಟ್ 90 ಡಿಗ್ರಿಲಿ ಕೂತ್ಕೊಂಡು ಟಿ ವಿ ನೋಡುವಂತಹ ಪ್ರಾವಿಷನ್ನು. ಹಾಗೆ ಟಿ ವಿ ಯೂನಿಟ್ ಬಗ್ಗೆ ಮಾತಾಡೋದಾದರೆ ಫುಲ್ಲು ಬ್ಯಾಕ್ಗ್ರೌಂಡ್ ಫುಲ್ಲು ನಮಗೆ ವೆನೀರ್ ಶೀಟಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವಿತ್ ಡೆಪ್ತ್ ಬಂದ್ಬಿಟ್ಟು ನೋಡ್ಬೋದು. ಇದು ಬಂದು ಲ್ಯಾಮಿನೇಟ್ ಶೀಟು ವಿತ್ ಡಿಸೈನ್ ವರ್ಕಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಗ್ಲಾಸಿ ಇರುವಂತಹ 3 ಡ್ರಾಯರ್ ಬಾಕ್ಸ್ಗಳನ್ನ ಯೂಸ್ ಮಾಡಿರುವಂಥದ್ದು. ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಸ್ಟೆಪ್ ಕೊಟ್ಟಿರೋದ್ರಿಂದ ಐಟಮ್ಸ್ಗಳನ್ನ ಏನು ಬೇಕಾದ್ರೆ ನಾವು ಇಲ್ಲಿ ಮೌಂಟ್ ಮಾಡ್ಕೊಂಡ್ರು ಕೂಡ ಒಂದು ಎಲಿವೇಷನ್ ವೈಸಲ್ಲಿ, ಒಂದು ಲುಕ್ ವೈಸಲ್ಲಿ ಕೂಡ ನಾವು ಬ್ರ್ಯಾಂಡಾಗಿ ಇದನ್ನು ಅಸೆಂಬಲ್ ಕೂಡ ನಾವು ಮಾಡ್ಕೋಬೋದು. ಇನ್ನು ಟಿ ವಿ ಏನಾದರೂ ನಾವು ಮೌಂಟ್ ಮಾಡ್ಕೊಳ್ತೀವಿ ಅಂದರೆ, ಈಗ ಪ್ರೆಸೆಂಟು ಏನು ನಾವು ಬಿಗ್ ಟಿ ವಿ ಅಂತ ಏನು ಹೇಳ್ತೀವಲ್ಲ, ದೊಡ್ಡ ಸೈಜಲ್ಲಿ ಇರುವಂತಹ ಟಿ ವಿ ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಎಕ್ಸಾಕ್ಟ್ 90 ಡಿಗ್ರಿಲಿ ಕೂಡ ನಾವು ಟಿ ವಿನ ನೋಡ್ಬೋದು. ಆ ಥರ ಪ್ರಾವಿಷನ್ನು ಈ ಟಿ ವಿ ಯೂನಿಟಲ್ಲಿ ಇರುವಂಥದ್ದು. ಇನ್ನು ಈ ಪೋರ್ಷನ್ ಎಲ್ಲ ನೋಡ್ಬೋದು. ಎಲ್ಲ ನಮಗೆ ವೆನೀರ್ ಶೀಟಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ವಿತ್ ವೆನೀರ್ ಪಾಲಿಶಿಂಗ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನು ನಮಗೆ ಪಾಲಿಶಿಂಗ್ ವರ್ಕು ಕಂಪ್ಲೀಟ್ ಆಗಿದೆಯಲ್ಲ, ಅದೇ ವರ್ಕು ಈ ಮೈನ್ ಡೋರ್ಗೂ ಮತ್ತು ಈ ಟೀ ಕುಡ್ಗಳಿಗೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಟಿ ವಿ ಯೂನಿಟ್ ಪಕ್ಕದಲ್ಲಿ ಬರೋದೆ ನಮಗೆ ಪೂಜಾ ಮನೆ. ಅಟ್ರಾಕ್ಷನ್ ಆಫ್ ದ ಮನೆ ಅಂತಲೇ ಹೇಳ್ತೀನಿ. ಮೇನ್ ಅಟ್ರಾಕ್ಷನ್ನು ಪೂಜಾ ಮನೆ. ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನಲ್ಲಿ ಬಿಲ್ಡ್ ಮಾಡಿದ್ದಾರೆ. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ಯೂಸ್ ಮಾಡಿ ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ ಮಿಲ್ಕಿ ವೈಟ್ ಇರುವಂತಹ ವೆಟ್ರೋಫೈ ಟೈಲ್ಸು. ಇನ್ನು ಆ ಟೈಲ್ಗೆ ಈ ಟೈಲ್ಗೆ ಸೆಂಟ್ರಲ್ಲಿ ಗೋಲ್ಡ್ ಫಿನಿಶಿಂಗ್ ಇರುವಂಥದ್ದನ್ನ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡೋರ್ ನೋಡಿ, ಕಾಣಿಸ್ತಿದೆಯಾ ಲೈಟ್ ಹೆಂಗೆ ಹೋಗ್ತಿದೆಯಾ ಅಂತ. ಅಂದರೆ ಪಾಲಿಸ್ಟು ಅಷ್ಟು ಕ್ಲೀನಾಗಿ ನಮಗೆ ಮಾಡಿದ್ದಾರೆ ಅಂತ ಹೆಂಗೆ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿ. ಈ ಥರ ವರ್ಕು ಸಖತ್ತಾಗಿ. ಇದು ಪಾಲಿಶ್ ವರ್ಕು. ನಮ್ಮ ಶ್ಯಾಡೋ ನಮ್ಗೆ ಕಾಣಿಸುತ್ತೆ, ಆ ಥರ ವರ್ಕ್ ನಮಗೆ ಇಲ್ಲಿ ಕಂಪ್ಲೀಟ್ ಮಾಡಿರುವಂಥದ್ದು. ವುಡ್ಡೆಲ್ಲ ಬಂದು ನಮಗೆ ಟೀ ಕುಡ್ಡು ವಿತ್ ಫ್ರೇಮ್ ಕೂಡ ನಮಗೆ ಟೀ ಕುಡ್ಡಲ್ಲಿ ಕಂಪ್ಲೀಟ್ ಆಗಿದೆ. ಪೂಜಾ ಮನೆ ಡೋರ್ ನೋಡಿ ಈ ಥರ ಇದೆ. ಫುಲ್ ವುಡ್, ಯಾವುದೇ ರೀತಿ ನಮಗೆ ಗ್ಲಾಸ್ನ ಯೂಸ್ ಮಾಡಿಲ್ಲ. ಫುಲ್ ವುಡ್ಡೆ ಸಖತ್ತಾಗಿ ಬಂದಿದೆ. ಇನ್ನು ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಅಗ್ನಿಮೂಲೆಯಲ್ಲಿ ನೋಡಿ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾನ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಈ ಪೋರ್ಷನ್ನು ಕೂಡ ಅಷ್ಟೇ ನಮಗೆ ವರ್ಕೆಲ್ಲ ಬೊಂಬಾಟಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಕಿಚನ್ ನೋಡೋದ್ರಲ್ಲ ವೀಕ್ಷಕರೇ, ಎಲ್ ಶೇಪಲ್ಲಿ ಹೆಂಗೆ ತೊಗೊಂಡಿದ್ದಾರೆ. ಏನಕ್ಕೆ ನಮಗೆ ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಕಿಚನ್ ಅಂದರೆ, ಇದು ಅಕ್ರಾಲಿಕ್ ಶೀಟಲ್ಲಿ ನಮಗೆ ಯೂಸ್ ಮಾಡಿರುವಂತಹ ವರ್ಕ್. ಇದು ಅಕ್ರಾಲಿಕ್ ಶೀಟು 2mm ಶೀಟ್ ಬರುತ್ತೆ. ಆ 2mm ಶೀಟ್ನ ಯೂಸ್ ಮಾಡಿರುವಂತಹ ಕಿಚನ್ ಏರಿಯಾ ಇದು. ಎಲ್ ಶೇಪಲ್ಲಿ ತೊಗೊಂಡಿದ್ದಾರೆ. ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟು ವಿತ್ ಗ್ರಾಸರಿ ಬಾಕ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ವಿತ್ ಸ್ಟೋರೇಜು. ಇಲ್ಲಿ ಚಿಮ್ಮಿಗೆ ಪಾಯಿಂಟ್ ಬರುತ್ತೆ ವಿತ್ ವಾಷಿಂಗ್ ಏರಿಯಾ. ಅಕ್ವಾಗಾರ್ಡ್ಗೆಲ್ಲ ನಮಗೆ ಈ ಪೋರ್ಷನಲ್ಲಿ ಬಿಲ್ಡ್ ಮಾಡಿರೋವಂಥದ್ದು. ಇಲ್ಲಿ ನಮಗೆ ಸ್ಟೆಪ್ ಕೂಡ ಕೊಟ್ಟಿರೋವಂಥದ್ದು. ಇದೆಲ್ಲ ನಮಗೆ ಕ್ವಾರ್ಟ್ಸ್ನ ಯೂಸ್ ಮಾಡಿದ್ದಾರೆ. SS ಬ್ಯಾಸ್ಕೆಟು ಮತ್ತು ಲಾಫ್ಟ್ ವರ್ಕುಗಳು ಕೂಡ ನಾವು ನೋಡ್ಬೋದು. ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ನು ಈ ಪೋರ್ಷನಲ್ಲಿ ನೋಡಿ, ಇದು ಲಾಫ್ಟ್ ಕೊಟ್ಟಿರೋವಂಥದ್ದು ವಿತ್ ಸ್ಟೋರೇಜ್ಗೆ. ಈ ಪೋರ್ಷನಲ್ಲಿ ಏನಾದರೂ ನಾವು ಡೈನಿಂಗ್ ಸೆಟಪ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಯೂಸ್ ಮಾಡ್ಕೋಬೋದು. ಔಟ್ರು ಲ್ಯಾಮಿನೇಟೇ, ಇನ್ನರು ಕೂಡ ನಮಗೆ ಲ್ಯಾಮಿನೇಟ್ನೇ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನಲ್ಲಿ ನಮಗೆ ಪ್ರೊಫೈಲ್ ಲೈಟ್ ಕೂಡ ಹೋಗಿದೆ ಎಲ್ ಶೇಪಲ್ಲಿ. ಬಟ್ ಗ್ರ್ಯಾಂಡ್ ಆಗಿದೆ. POP ವಿತ್ LED ಲೈಟ್, ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಕ್ರಾಂಪ್ಟನ್ ಕಂಪ್ನಿದು ಫ್ಯಾನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಕಿಚನ್ ಏರಿಯಾ. ಓಡಾಡೋಕ್ಕೆ ತುಂಬಾ ಜಾಗ ಇದೆ. ಜೊತೆಗೆ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಒಂದು 4 ಜನ ಕೂತ್ಕೊಂಡು ಊಟ ಮಾಡುವಷ್ಟು ಜಾಗ ಕೂಡ ನಮಗೆ ಬಿಲ್ಡ್ ಮಾಡಿರೋವಂಥದ್ದು ಈ ಪೋರ್ಷನಲ್ಲಿ. ಆ ಮೂಲೆಯಲ್ಲಿ ಫ್ರಿಡ್ಜ್ ಹೋದ್ರೆ
ಇನ್ನು ಈ ಪೋರ್ಷನ್ ಅಲ್ಲಿ ನಾವು ಆರಾಮಾಗಿ ಒಂದು ರೌಂಡ್ ಟೇಬಲ್ ಇಲ್ಲ ಸ್ಕ್ವೇರ್ ಟೇಬಲ್ ಅಲ್ಲಿ 4 ಮೆಂಬರ್ಸ್ ಇಂದ 5 ಮೆಂಬರ್ಸ್ ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಏರಿಯಾ ಕೂಡ ನಾವು ಯೂಸ್ ಮಾಡ್ಬೋದು. ಆ ಥರ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಆಲ್ರೆಡಿ ರೆಡಿ ಇದೆ, ನೋಡ್ಬೋದು ನೋಡಿ. ಪ್ರೆಸೆಂಟ್ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಮಾಡಿಟ್ಟಿದ್ದಾರೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಆಗಿ ಬಂದಿದೆ ಈ ಕಿಚನ್ ಏರಿಯಾ ಅಂತ, ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಇಲ್ಲೊಂದು ಹ್ಯಾಂಡ್ ವಾಶು. ಇನ್ ಕೇಸ್ ಏನಾದ್ರು ನಾವು ಡಿಶ್ ವಾಶ್ ಇಟ್ಕೊಂತೀವಿ ಅಂದ್ರೆ ಕೂಡ ಈ ಪೋರ್ಷನ್ ನಾವು ಡಿಶ್ ವಾಶ್ ನ ಇಟ್ಕೋಬಹುದು, ಆ ತರ ಜಾಗ ಇದೆ. ಇದಾದ್ಮೇಲೆ ಈ ಕಡೆಗೆ ನಮಗೆ ಒಂದು ಕಾಮನ್ ಬಾತ್ರೂಮ್ ಇದೆ ನೋಡಿ. ವಾಲ್ ಮೌಂಟೆಡ್ ಕಮೋಡ್ ಟಾಪ್ ಟು ಬಾಟಮ್ ವರೆಗೂ 2x4 ಮೀಟರ್ ಪೆಟಲ್ಸ್ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ನಮಗೆ ಎಕ್ಸಾಸ್ಟ್ ಫ್ಯಾನ್ ಓಡ್ತಾ ಇದೆ. ಎಲ್ಲ ರೆಡಿ ಇದೆ ನಮಗೆ. ಎಕ್ಸಾಸ್ಟ್ ಫ್ಯಾನ್ ವಿಂಡೋ ವಿತ್ ಗ್ಲಾಸ್ಗಳು ಎಲ್ಲ ರೆಡಿ ಟು ಆಕ್ಯುಪೈ ಅಂತ ಹೇಳ್ಬೋದು. ಚೆನ್ನಾಗಿದೆ. ಇದು ಜಸ್ಟ್ ನಮಗೊಂದು ಬಾತ್ರೂಮ್ ಪರ್ಪಸ್ ಅಷ್ಟೇನೆ. ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು ಸ್ಪೇಷಿಯಸ್ ಆಗಿರುವಂತಹ ಹಾಲು, ಗ್ರ್ಯಾಂಡ್ ಆಗಿರುವಂತಹ ಕಿಚನ್ ಏರಿಯಾ. ಹಾಗೆ ಇದೊಂದು ಹೇಳೋದು ಅಂದ್ಬಿಟ್ಟೆ ನೋಡಿ, 3 ಡೋರ್ ಕೊಟ್ಟಿದ್ದಾರೆ. ಇದು ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್ ತಗೊಳ್ಳೋದಕ್ಕೆ 3 ಡೋರ್ ಕೊಟ್ಟಿರುವಂತದ್ದು. ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್ಗಳಿದು. ಇನ್ನು ಮೇಂಟೆನೆನ್ಸ್ ಗೋಸ್ಕರ 2x4 ವಾಟರ್ ಫಿಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ನೀರು ಯಾವುದೇ ರೀತಿ ಕೆಳಗಡೆ ಹೋಗ್ದಿರೋ ತರ ಇಲ್ಲಿ ಕೂಡ ನಮಗೆ ಈ ಕ್ವಾರ್ಡ್ಸ್ ನ 1 ಇಂಚು ರೇಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ. ಏನೇ ವಾಟರ್ ಬಂದು ಡೈರೆಕ್ಟ್ ನಮಗೆ ಸಿಂಕ್ ಹೋಗೋ ತರ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೂ ಇಲ್ಲ ನೋಡಿ, ಆರ್ಚ್ ಟೈಪ್ ಅಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ವಿತ್ ಗ್ಲಾಸ್ ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಪೂಜಾ ಮನೆ ಮೇಲೆ ಕೂಡ ನಮಗೆ POP ಪ್ಲಸ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್ ಕೂಡ ಇದೆ. ಇನ್ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ಅಷ್ಟೇ 3 ಫೀಟ್ ವರೆಗೂ ಬರುತ್ತೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಜೊತೆಗೆ ಪಿಲ್ಲರ್ ಗಳೆಲ್ಲ ನೋಡಬಹುದು. ಟೀಕ್ ವುಡ್ ಫಿನಿಶಿಂಗ್ ಇರುವಂತಹ ಪಿಲ್ಲರ್ ಗಳು ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸು ನಮಗೆ ವೈಲ್ಡ್ ಆಗಿದೆ. ಈ ವಾಲ್ ಪೈಂಟ್ ನೋಡುತ್ತಲ್ಲ, ಹಾಲಲ್ಲಿಂದ ನಮಗೆ ಹಂಗೆ ಕಂಟಿನ್ಯೂ ತಗೊಂಡಿದ್ದಾರೆ. ಈ ಪೋರ್ಷನ್ ಇಂದ ಬಂದು ನಮಗೆ ಇಲ್ಲಿ ಒಂದು ನಮಗೆ ಎಂಡ್ ಆಗಿದೆ. ಬ್ಯೂಟಿಫುಲ್ LED ಲೈಟ್ ವರ್ಕ್ ಕೂಡ ನಮಗೆ ನೋಡಬಹುದು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ರಾಯಲ್ ಸ್ಟ್ರಕ್ಚರ್ ಪೇಂಟ್ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ನಮಗೆ ರಾಯಲ್ ಸ್ಟ್ರಕ್ಚರ್ ಪೇಂಟ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಬಂದು ನಮಗೆ ಸ್ಟಡಿ ಯೂನಿಟ್. ಆರಾಮಾಗಿ ಒಂದು ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡೋ ತರ ಒಂದು ವರ್ಕ್ನ ನಮಗೆ ಸಿಸ್ಟಮ್ ಟೇಬಲ್ ಒಂದು ಯೂಸ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಸ್ಟೋರೇಜು, ಬುಕ್ ರ್ಯಾಕ್ಗಳಲ್ಲಿ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಇದ್ರ ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ವರ್ಕು ವಿತ್ ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಮನೆಗೆ ಅಂದ ಮಾಸ್ಟರ್ ಬೆಡ್ರೂಮು ಈ ತರ ಇದೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇರುವಂತದ್ದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಕಾಟ್ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಚಾರ್ಕೋಲ್ ಶೀಟು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಇಂಟೀರಿಯರ್ ವರ್ಕ್ ವಿತ್ ಡಿಸೈನ್ ವರ್ಕ್ ಕೊಟ್ಟಿರುವಂತದ್ದು. POP ಅಲ್ಲಿ ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ WPC ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ ಸೀಲಿಂಗ್ ಅಲ್ಲಿ. ಇನ್ನು ವಾರ್ಡ್ರೂಬ್ ಮಾತಾಡೋದಾದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಬ್, ಮೇಲ್ಗಡೆ ಒಂದು ಸ್ಮಾಲ್ ಲಾಫ್ಟ್ ಕೊಟ್ಟಿರುವಂತದ್ದು, ಮತ್ತೆ ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಟೋಟಲ್ ನಮಗೆ 5 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಬೆಳಿಗ್ಗೆ ಎದ್ದಿದ ತಕ್ಷಣ ಮಿರರ್ ನೋಡ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಮಿರರ್ ಕ್ಲೋಸ್ ಮಾಡಿದ್ದಾರೆ ನೋಡಿ. ಫುಲ್ ಟಾಪ್ ಟು ಬಾಟಮ್ ವರೆಗೂ ಕೂಡ ನಾವು ನಿಂತ್ಕೊಂಡ್ರೆ ಕಾಣಿಸೋ ಅಷ್ಟು ದೊಡ್ಡದಾಗಿರುವಂತಹ ಮಿರರ್ ನ ಯೂಸ್ ಮಾಡಿದ್ದಾರೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಪಕ್ಕದಲ್ಲಿ. ಈ ಫುಲ್ಲು ಏನು ನಮಗೆ ಟಾಪ್ ಟು ಬಾಟಮ್ ವರ್ಗು ಫುಲ್ಲು ಇಂಟೀರಿಯರ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಗೆ ವಾಸ್ತು ನೋಡಿದ್ರೆ ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡೋ ತರ ಮಾಡಿರುವಂತಹ ಟಿವಿ ಯೂನಿಟ್ ಇದು. 6 ಪರ್ಗೋಲಗಳು ಕೊಟ್ಟಿರುವಂತದ್ದು. ಕೆಳಗಡೆ ಫುಲ್ ಡ್ರಾಯರ್ ವಿತ್ ಸ್ಟೋರೇಜು, ಎಲ್ಲಾ ರೀತಿಯ ಕೇಬಲ್ ವರ್ಕ್ ನೋಡಿ, ಎಲೆಕ್ಟ್ರಿಕ್ ವರ್ಕು ಇಂಟರ್ನೆಟ್ ಕೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಂದು 62 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆ ತರ ಜಾಗನ, ಆ ತರ ಟಿವಿ ಯೂನಿಟ್ ನ ರೆಡಿ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು ವಿತ್ ಚಾರ್ಕೋಲ್ ಶೀಟ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಬಂದು ನಮಗೆ ಚಾರ್ಕೋಲ್ ಶೀಟ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಈ ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ, ಯಾಕಂದ್ರೆ
ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರ್ ಫಿಟಲ್ಸ್ ಯೂಸ್ ಮಾಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಚಾಕೋ ಟಿಂಕರ್ ಐಟಮ್ಸ್ ಯೂಸ್ ಮಾಡಿರುವಂಥದ್ದು. ಜೊತೆಗೆ ಸೋಪ್ಗಳೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಈ ಥರದೆಲ್ಲ ನಮಗೆ ಯೂಸ್ ಮಾಡಿಬಿಟ್ಟಿದ್ದಾರೆ. ಫಿಟ್ಟಿಂಗ್ಸ್ಗಳೆಲ್ಲ ನಮಗೆ ಆಲ್ರೆಡಿ ರೆಡಿ ಇದೆ. ಆರಾಮಾಗಿ ಬೈಫರ್ಕೇಶನ್ನ ಮಾಡ್ಕೊಬೋದು. ಅಷ್ಟು ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮು ನೋಡಿದ್ರಲ್ಲ. ಬಾತ್ರೂಮಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಇದ್ರೇನೆ ನೋಡೋದಕ್ಕೆ ಅಂತ. ಹಾಗೆ ಅಬಾಕ್ಸಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಟೈಲ್ಗೆ ಜಾಗ ಏನು ಕೊಟ್ಟಿರ್ತಾರೆ ಟೈಲ್ಗೆ ಅದೆಲ್ಲ ನಮಗೆ ಅಪೆಕ್ಸಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಫ್ಲೋರಿಂಗು ಆಂಟಿ ಸ್ಕ್ಯಾನ್ ವೆಟ್ರ್ ಫಿಟಲ್ಸು ನೋಡಿದ್ರೆ ಗೊತ್ತಾಗುತ್ತೆ ಗ್ರೀನ್ಸ್ಗಳೆಲ್ಲ. ಹಾಗೆ ವಾಲ್ಗಳಿಗೆ ಕ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರ್ ಫಿಟಲ್ಸು ವಿತ್ ಎಕ್ಸಾಸ್ಟ್ ಫ್ಯಾನ್ ಜೊತೆಗೆ ವಿತ್ ವೆಂಟಿಲೇಷನ್ಗೆಲ್ಲ ನಮಗೆ ವಿಂಡೋ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಇಲ್ಲಿ ನೋಡಿ ವಿತ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹ್ಯಾಂಡ್ ವಾಶ್ ಇದೆ ಕೆಳಗಡೆ. ಹ್ಯಾಂಡ್ ವಾಶು ಪಕ್ಕದಲ್ಲಿ ವಿತ್ ಐಟಮ್ಸು ವಿತ್ ಮಿರರ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ವುಡ್ಡೆಲ್ಲ ಹೇಳಿದ್ನಲ್ಲ ಕೆಳಗಡೆ ಎಲ್ಲ ವುಡ್ಗಳು ಕೂಡ ನಮಗೆ ಟೀಕ್ ವುಡ್ಡಲ್ಲೇ ಯೂಸ್ ಮಾಡಿರುವಂಥದ್ದು. ಬಟ್ ರೂಮ್ಸ್ ಡೋರ್ಸ್ಗಳೆಲ್ಲ ನಮಗೆ ಫ್ಲಶ್ ಡೋರು, ಬಾತ್ರೂಮ್ ಯೂಸ್ ಮಾಡಿರೋದಲ್ಲ ವಾಟರ್ ಪ್ರೂಫ್ ಡೋರು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಇಲ್ಲೇನಂದ್ರೆ ಇದು ಕ್ವೀನ್ ಕಾಟ್ನ ಯೂಸ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಅಲ್ಲೂ ಅಷ್ಟೇನೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಫು ಅದ್ರ ಪಕ್ಕದಲ್ಲಿ ನಮಗೆ ವಿತ್ ಡ್ರೆಸ್ಸಿಂಗ್ ಏರಿಯಾ. ಮೇಲ್ಗಡೆ ನೋಡಿ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಒಂದು ಸೆಮಿ ಟಿವಿ ಯೂನಿಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಪಕ್ಕದಲ್ಲಿ ವೆಂಟಿಲೇಷನ್ಗೆ ವಿಂಡೋ. ಸೀಲಿಂಗ್ ಅಲ್ಲಿ ಕೂಡ POP ವರ್ಕು WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವಿತ್ ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಇನ್ ಕೇಸ್ ಮನೆ ಬೈ ಮಾಡೋರು ಸೋಲಾರ್ ಗೀಸರ್ ಅಷ್ಟೇ ಹಾಕಿಸ್ಕೊಬೇಕಾಗಿರೋದು ಮತ್ತೆ ಚಿಮ್ಮಿ ಹಾಕಿಸ್ಕೊಬೇಕಾಗಿರೋದು. ಫ್ಯಾನ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ಗ್ಲಾಸ್ ಕಾಣಿಸ್ತಿದೆಯಲ್ಲ, ಗ್ಲಾಸ್ ಹಿಂದೆ ಕೂಡ ನಮಗೆ ವಿತ್ ಸ್ಟೋರೇಜ್ ಇದೆ. ಇಲ್ಲೂ ಒಂದು ಡೋರು, ಗ್ಲಾಸ್ ಕಾಣಿಸ್ತಿರೋ ಒಂದು ಡೋರು. ಈ ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲಿ ಹಿಡನ್ ಬಾತ್ರೂಮ್ ಪ್ರಾವಿಷನ್ನ ಮಾಡಿರೋವಂಥದ್ದು. ಇದು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಸೇಮ್ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರ್ ಫಿಟಲ್ಸು, ಆಂಟಿ ಸ್ಕ್ಯಾನ್ ವೆಟ್ರ್ ಫಿಟಲ್ಸು, ಫ್ಲೋರು, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟ್ರು ವಿತ್ ಜಾಗ್ವಾರು. ಇಲ್ಲಿ ಹ್ಯಾಂಡ್ ವಾಶ್ ಮೇಲ್ಗಡೆ ವಿತ್ ಮಿರರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸೋಪ್ ಇಟ್ಕೊಳ್ಳೋದಕ್ಕಲ್ಲ ವಿತ್ ಐಟಮ್ಸ್ಗಳೆಲ್ಲ ನಮಗೆ ಆಲ್ರೆಡಿ ರೆಡಿ ಇದೆ. ವಿತ್ ಟವಲ್ ರಾಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ನಮಗೆ ಟವಲ್ ರಾಡ್ ಇದೆ. ಟವಲ್ ರಾಡ್ ಕೂಡ ನಮಗೆ ಇನ್ಕ್ಲೂಡ್ ಆಗಿ ಬಂದಿದೆ. ಈ ಡೋರ್ನ ನಾವು ಕ್ಲೋಸ್ ಮಾಡಿದ್ರೆ ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿದರೆ ಹಿಡನ್ ಬಾತ್ರೂಮ್ ಈ ವಾರ್ಡ್ರೋಬ್ಗೆ ಏನು ನಮಗೆ ಸೇರುತ್ತೆ ಅದೇ ಥರ ನಮಗೆ ಗೊತ್ತು. ಒಳಗಡೆ ಮರ್ಜ್ ಆಗಿರುತ್ತೆ ಬಟ್ ಗೊತ್ತಾಗೋದಿಲ್ಲ ನೋಡಿ. ಇದು ಈ ಪೋರ್ಷನ್ ವಾರ್ಡ್ರೋಬು ವಿತ್ ಮಿರರು. ಈ 2 ಡೋರ್ ಓಪನ್ ಮಾಡಿದ್ರೆ ಹಿಡನ್ ಬಾತ್ರೂಮ್. ಕಾಟ್ ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ನಮಗೆ ಕ್ವೀನ್ ಕಾಟು. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ವಿತ್ ಟೀಕ್ ವುಡ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಕನಕಪುರ ರೋಡ್, ಕೋಣನಕುಂಟೆ ಫೋರಮ್, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಬರೀ 2 ಕಿಲೋಮೀಟರ್. ಈ 378 ಬಸ್ ಸ್ಟಾಪ್ಗೆ ಜಸ್ಟ್ 100 ಮೀಟರ್ ಇಲ್ಲ 50 ಮೀಟರ್ ಅಷ್ಟೇ. ಚೆನ್ನಾಗಿದೆ. ಮನೆ ಮುಂದೆಗಡೆ 30 ಅಡಿ ರೋಡು ನೋಡಿದ್ರಲ್ಲ. ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಮೇಲ್ಗಡೆ ಸ್ಕೈಲೈಟು POP ವಿತ್ ಕ್ವಾಲಿಟಿ ಎಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. 3ನೇ ಫ್ಲೋರಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ಗೆ ಇಟ್ಕೊಳ್ಳೋಕೆ. ವಿತ್ ಇಂಟೀರಿಯರ್ ವರ್ಕ್ ನಮಗೆ ಕೊಟ್ಟಿರುವಂಥದ್ದು. ಇಲ್ಲಿ ಇನ್ನೂ ಒಂದು 3ನೇ ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಆಲ್ರೆಡಿ ನಮಗೆ ಕಾಟ್ ರೆಡಿ ಇದೆ. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕು ಕೂಡ ನಮಗೆ ಮಾಡಿದ್ದಾರೆ. ಇನ್ನು 2 ಸ್ಲೈಡಿಂಗ್ ಡೋರ್ ಇರುವಂಥ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟ್ ವರ್ಕು, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು. ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ನ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿ ಕಾಣಿಸ್ತಾ ಇಲ್ಲಲ್ಲ, ಜಸ್ಟ್ ಮಿರರಿಂದ ನಾನು ಜಸ್ಟ್ ಝೂಮ್ ಮಾಡಿದ್ರೆ ನಮಗೆ ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ಅಲ್ಲೇನು ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಫೋರಮ್ ಮಾಲ್ ಬ್ಯಾಕ್ ಸೈಡ್ ಅಲ್ಲಿ ಬರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಅದು ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಬಂದಿದೆ. ಕನಕಪುರ ರೋಡ್ಗೆ ತುಂಬ ಅಪ್ರೋಚ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಹಾಗೆ ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ಕನೆಕ್ಟಿವಿಟಿ ಇದೆ. ಓಕೆ, ಇದು ಇಂಟೀರಿಯರ್ ಅಲ್ಲಿ ಮಾಡಿರುವಂತಹ ಕ್ಲೋಸ್ ಡೋರು, ಜೊತೆಗೆ ಇಲ್ಲೊಂದು ಡೋರು ವರ್ಕ್ ಮಾಡಿದ್ದಾರೆ. 100% ವರ್ಕ್ ಮಾಡಿದ್ದಾರೆ. ಇದು 3ನೇ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಈ ತರ ಇದೆ. ಸೇಮ್ ಕೆಳಗಡೆ ಆಸ್ ಇಟ್ ಇಸ್ ಏನು ಮಾಡಿದ್ದಾರೆ, ಸೇಮ್ ಆಸ್ ಇಟ್ ಇಸ್ ಕಾರ್ಪೊರೇಷನ್ ಅಂತಾನೆ ಹೇಳ್ಬೋದು. ಇದು ಸೇರಿ ನಮಗೆ 3 ಬೆಡ್ರೂಮ್ ಆಗುತ್ತೆ. 3 ಬೆಡ್ರೂಮ್ಗೂ ವಿತ್ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಥರ ಇದೆ. ಬಟ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಶೀಟ್ ಕಾಣಿಸ್ತಿದೆಯಲ್ಲ, ಇದು ಬಂದು ನಮಗೆ 1 mm ಶೀಟು, ಲ್ಯಾಮಿನೇಟ್ ಶೀಟಲ್ಲಿ ಇದು ನಮಗೆ 1 mm ಶೀಟು. ಕಿಚನ್ಗೆ ಯೂಸ್ ಮಾಡಿರೋದು 2 mm ಶೀಟು. ಕ್ಲೀನಾಗಿ ನಾವು ಐಡೆಂಟಿಫೈನ ಮಾಡ್ಬೋದು. ಚಿಕ್ಕ ಚಿಕ್ಕ ವರ್ಕಲ್ಲಿ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಏನು ಅಂತ. ಇನ್ನು ಸೀಲಿಂಗ್ ಬಗ್ಗೆ ಮಾತಾಡೋದಾದ್ರೆ POP ವರ್ಕು, ಪ್ರೊಫೈಲಿಟು, ಪೋಲಿಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ವಿತ್ ಒಂದು ಫ್ಯಾನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಸೆಮಿ TV ಯೂನಿಟ್ ಕೂಡ ನಮಗೆ ಪ್ರೊವೈಡ್ನ ಮಾಡಿದ್ದಾರೆ. ಕಾಟ್ ಇದ್ರೂ ಕೂಡ ಓಡಾಡೋಕ್ಕೆ ತುಂಬ ಜಾಗನ ಯೂಸ್ ಮಾಡಿದ್ದಾರೆ. ಸಾಕಾಗಿ ಬಿಲ್ಡ್ ಮಾಡಿರುವಂಥದ್ದು. ಈ ಮನೆದು ಇನ್ನೊಂದು ಅಟ್ರಾಕ್ಷನ್ ಏನು ಅಂದರೆ ಸಿಟ್ಟಿಂಗ್ ಏರಿಯಾ ನೋಡಿ. ಎಕ್ಸಾಕ್ಟ್ 3ನೇ ಫ್ಲೋರಲ್ಲಿ ಇರುವಂತಹ ಸಿಟ್ಟಿಂಗ್ ಏರಿಯಾದಲ್ಲಿ ಇದ್ದೀನಿ. ಫ್ಲೋರಿಂಗ್ ನೋಡ್ಬೋದು, ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ನಮಗೆ ಸಿಟ್ಟಿಂಗ್ ಏರಿಯಾ ಥರ ಒಂದು ಪ್ರೊವೈಡ್ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಏನು ವಾಲ್ಗಳಿಗೆಲ್ಲ ಏನು ಯೂಸ್ ಮಾಡಿದ್ದಾರೆ ಎಲ್ಲ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ನ ಯೂಸ್ ಮಾಡಿರುವಂಥದ್ದು. ಇದು ಡಿಸೈನ್ ಸ್ಟ್ರಕ್ಚರ್ ವರ್ಕ್ಗಳನ್ನ ಕಂಪ್ಲೀಟ್ ಆಗಿರುವಂಥದ್ದು. ಮೇಲ್ಗಡೆ ಸೀಲಿಂಗ್ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ ವಿತ್ POP. ಇದು WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನ್ ಬಂದು ನಮಗೆ ಓಪನ್ ಸ್ಪೇಸು. ಇದು ರೋಡ್ ಸೈಡ್ಗೆ ಬರುತ್ತೆ. ಔಟ್ರ್ ಮನೆಗಳು ನೋಡೋದಲ್ಲ, ತುಂಬ ಅಂದರೆ ತುಂಬ ಮನೆಗಳಾಗಿದೆ. ಫುಲ್ಲು ಕಣ್ಣು ಆಯಿಸಿದಷ್ಟು ಮನೆಗಳೇ ಕಾಣಿಸುತ್ತೆ ನಿಮಗೆ. 30 ಅಡಿ ರೋಡ್ಗೆ ಇರುವಂಥದ್ದು ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ, ಹೈಲಿ ಡಿಮ್ಯಾಂಡ್ ಇರುವಂತಹ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಚೆನ್ನಾಗಿದೆ. ಇದು ಬಂದು ನಮಗೆ ಸಿಟ್ಟಿಂಗ್ ಏರಿಯಾ. ನಮ್ಮ ಮೇಲ್ಗಡೆ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲೊಂದು ಲ್ಯಾಡರ್ ಕೊಟ್ಟಿದ್ದಾರೆ. ಲ್ಯಾಡರ್ ಕೂಡ ನಮಗೆ ತುಂಬ ಟೇಪರ್ ಆಗಿದೆ ಮತ್ತು ಫುಟ್ ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಈ ಜಾಗ ಇದು ಐರನ್ನಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಫುಟ್ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ನಮಗೊಂದು ಹ್ಯಾಂಡ್ ವಾಶ್ಗೊಂದು ಪ್ರಾವಿಷನ್ ಮಾಡಿರುವಂಥದ್ದು. ಹಾಗೆ ಮಳೆ ನೀರು ಬರ್ದಿರ ಮೇಲ್ಗಡೆ ಫುಲ್ ಗ್ರಿಲ್ ವರ್ಕು ವಿತ್ ಶೀಟ್ ವರ್ಕಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂಥದ್ದು. ಇದ್ರ ಮೇಲೆ ನಮಗೆ ಬಟ್ಟೆ ಹಾರ್ಕೊಳ್ಳೋದಕ್ಕೆ ನೋಡೋಣ ಬನ್ನಿ, ಆರಾಮಾಗಿ ಹತ್ಬೋದು, ಲೇಡೀಸ್ ಕೂಡ ಹತ್ಬೋದು. ಆ ಥರ ಟೇಪರ್ ವರ್ಕು ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿರುವಂಥದ್ದು ನೋಡಿ. ಗ್ರಿಲ್ ವರ್ಕು ವಿತ್ ಶೀಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಯಾವುದೇ ರೀತಿ ರೈನ್ ವಾಟರ್ ನಮಗೆ ಬರೋದಿಲ್ಲ. ಓಕೆ, ಟೆರೆಸಲ್ಲಿ ಆಲ್ರೆಡಿ ಡ್ಯಾಂಡ್ರಫ್ ಆಗಿದೆ. ಇದು ಬಂದು ನಮಗೆ ಸ್ಕೈಲೈಟು ವಿತ್ ಟಫಾಂಗ್ ಗ್ಲಾಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. 1000 ಲೀಟರ್ ಸಿಂಟೆಕ್ ಟ್ಯಾಂಕು. ಮ್ಯಾನುವಲಿಗೆ ಬಟ್ಟೆ ಹೋಗೋದಕ್ಕೆ ಈ ಪೊಸಿಷನಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಬಟ್ಟೆ ಹಾಕೊಳ್ಳೋದಕ್ಕೆ ಸ್ಕ್ವೇರ್ ಟೇಬಲ್ ಇರುವಂಥ ಆಂಗಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬ್ಯೂಟಿಫುಲ್ ಲೊಕೇಶನಲ್ಲಿ ಬ್ಯೂಟಿಫುಲ್ ಮನೆ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ HML ಸಿಟಿ ಅಪಾರ್ಟ್ಮೆಂಟ್ ಕೂಡ ನಮಗೆ ಕಾಣಿಸ್ತಾ ಇದೆ. 378 ಬಸ್ ಏನೋಗುತ್ತೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಬಸ್ಸು. ಇಲ್ಲಿ ಬಂದು ನಮಗೆ ವಿನಾಯಕ ಥಿಯೇಟ್ರು, BMTC ಬಸ್ ಸ್ಟಾಪ್ ಆ್ಯಂಡ್ ಸಾರಥಿ ನಗರ ಬಸ್ ಸ್ಟಾಪ್ಗೆ ಜಸ್ಟ್ ಒಂದು 50 ಮೀಟ್ರ್ ಅಷ್ಟೇ. 50 ಮೀಟ್ರಲ್ಲೇ ನಮಗೆ ಈ ಮನೆ ಇರುವಂಥದ್ದು. ಅಲ್ಲಿ ನೋಡೋದಲ್ಲ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕೂಡ ನಮಗೆ ಕಾಣಿಸ್ತಾ ಇದೆ. ಜಸ್ಟ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಬರೀ 2 ಕಿಲೋಮೀಟರ್ ಇದೆ. BMTC ಬಸ್ ಸ್ಟಾಪ್ಗೆ ಜಸ್ಟ್ 50 ಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಇದು JP ನಗರ 8th ಫೇಸಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಹಾಗೆ ಈ ಪೋರ್ಷನಲ್ಲಿ ನೋಡಿ, ಈ ಅಪಾರ್ಟ್ಮೆಂಟ್ ಒಂದು ಕಾಣಿಸ್ತಿದೆಯಲ್ಲ, ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಬರೋದು ನಮಗೆ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜು. ಇದು JP ನಗರ 7th ಫೇಸು. RVA ಲೆವೆಟ್ ಎಲ್ಲ ನಮಗೆ ಈ ಸೈಡ್ ಬರುತ್ತೆ. ತುಂಬ ಅಪ್ರೋಚಲ್ಲಿ ನಮಗೆ ಇರುವಂಥದ್ದು. JP ನಗರ 7th ಫೇಸು, 8th ಫೇಸು, 9th ಫೇಸ್ ಎಲ್ಲ ತುಂಬ ಅಪ್ರೋಚಲ್ಲಿ ಇರುವಂಥದ್ದು. ಬಟ್ ಈ ಮನೆಗೆ ಮೈನ್ ಅಡ್ವಾಂಟೇಜ್ ಏನಂದರೆ ಕನಕಪುರ ಗ್ರೀನ್ ಲೈನ್ ಮೆಟ್ರೋ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ. ಮೆಟ್ರೋಗೆ ಏನಾದರೂ ನೋಡುವಂಥವ್ರು, ಮೆಟ್ರೋಗೆ ತುಂಬ ಪ್ರಿಫರ್ ಮಾಡಿ ಮನೆ ತೊಗೊಳ್ಳುವಂಥವ್ರು, ಮೆಟ್ರೋ ಹತ್ರದಲ್ಲಿ ಮನೆ ಬೇಕು ಅನ್ನೋರು ಈ ಮನೆನ 100% ಪ್ರಿಫರ್ ಮಾಡ್ಬೋದು. ಯಾಕಂದರೆ BMTC ಬಸ್ ಕನೆಕ್ಟಿವಿಟಿ ಜೊತೆಗೆ ವಿತ್ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇದೆ. ಸ್ಕೂಲು ಕಾಲೇಜ್ಗಳೆಲ್ಲ ತುಂಬ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. 30 ಅಡಿ ರೋಡ್ಗೆ 2030 ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸು ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ರೇಟಲ್ಲಿ ಬರ್ತಾ ಇರೋವಂಥದ್ದು. ಬಟ್ ಏರಿಯಾಗೆ ತಕ್ಕನಂಗೆ ರೇಟು. ಔಟ್ರ್ ನೋಡೋದಲ್ಲ ಫುಲ್ಲು ಮನೆಗಳಾಗಿದೆ. 99.99% ಡೆವಲಪ್ ಆಗಿ ನಿಂತಿರುವಂತಹ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಇದು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೈರೆಕ್ಟಾಗಿ ನೀವು ಹೋಗಿ ನೋಡ್ಬೋದು. ಹಾಗೆ ಪ್ರಾಪರ್ಟಿ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡಬೇಕು ಇಲ್ಲ ಬೈ ಮಾಡಬೇಕು ಅಂತ ಇದ್ದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.